ಹಾಯ್ ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ್. ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ಇವತ್ತಿನ ದಿನ ಸ್ಪೆಷಲ್ಲು ಅಂತಂದ್ರೆ ನನ್ನ ಮಗಂದು ಫಸ್ಟ್ ರಕ್ಷಾಬಂಧನ, ಫಸ್ಟ್ ರಾಖಿ. ಸೊ ಇಲ್ಲಿ ನೋಡ್ರಿ ಅವನು ಎಷ್ಟು ಎಕ್ಸೈಟ್ಮೆಂಟ್ ಇದ್ದ ಅಂದರೆ ನಮ್ಮ ಹೀರೋ ಅಲ್ಲೇ ತೊಟ್ಟಲ್ದಾಗಲ್ಲ, ಅವನು ಜೋಕಾಲಿದಾಗೆ ಕೊಡಬೇಕು, ಕಟ್ಕೋಲ ಅನ್ನಕತ್ತಿದ್ದ. ಅವನಿಗೇನು ಕೈಗೇನ್ರಿ ಕಟ್ಟುತ್ತಾರೆ ಅಂತಂದ್ರೆ ತಲೆ ಕಟ್ತೀನಿ ಅಂದ್ರೆ ಅಳುವೇ ಬರ್ತದೆ. ನೋಡ್ರಿ ಇಲ್ಲ ಹೆಂಗೆ ಪೋಸ್ ಕೊಟ್ಟಾನ ಅಂತಂದ್ರೆ ಯಪ್ಪ ಅವನಿಗೆ ಕಟ್ಟಿಸ್ಕೋದಂತಂದ್ರೆ ಅವಂದು ಮೂಡೇ ಇಲ್ಲ ನೋಡ್ರಿ. ಸ್ವೀಟ್ ತಿನ್ನಕ್ಕೆ ನೀವು ಏನಾದರೂ ಕೊಟ್ರಿ ಅಂದ್ರೆ ಅವ ನಿಮ್ಮ ಕಡೆ ಆಗ್ಬಿಡ್ತಾನೆ. ಇಲ್ಲಿ ನೋಡ್ರಿ ದುಡ್ಡು ಇಸ್ಕೊಂಡನ, ದುಡ್ಡು ಕೊಡಬೇಕು ಅಂತ ಬಂದಾಗ ನೋಡ್ರಿ ಅವ್ನಿಗೆ ಹೆಂಗೆ ಆಗ್ಲಾಕತ್ತಿತ್ತು ಅಂತಂದ್ರೆ ಯಪ್ಪ ನಂಗಂತೂ ನೋಡೋಕ್ಕೆ ಗೊತ್ತಾಗತ್ತೆ ದುಡ್ಡಿಗೆ ಹೆಂಗೆ ನೋಡ್ತಾನೆ ನೋಡ್ರಿ. ಈಗ ಬಂತನು ಹತ್ತು ನೋಡ್ರಿ ಹೆಂಗೆ ಗೊತ್ತಾಗ್ತದೆ ಮಕ್ಳಿಗೆ. ನಮ್ಮ ಗುಂಡೆಂದು ಸೆಲೆಬ್ರೇಷನ್ ಮುಗಿತ್ತು, ಇವಾಗ ನಂದು ಆ್ಯಸ್ ಯೂಶ್ವಲ್ ಇಷ್ಟು ವರ್ಷದಿಂದ ನಮ್ಮ ತಮ್ಮಗ ರಾಖಿ ನಾನೇ ಕಟ್ತೀನಿ. ಸೊ ಲಾಸ್ಟ್ ಇಯರು ಏನೋ ಸರ್ಕಮ್ಟೆನ್ಸ್ನಿಂದ ನಂಗೆ ಕಟ್ಟೋಕ್ಕಾಗಲಿಲ್ಲ. ನಾನು ಮೇ ಬಿ ಪ್ರೆಗ್ನೆನ್ಸಿ ಸಲ ನಾನು ಬಂದಿರಲಿಲ್ಲ. ಸೊ ಈ ಸಲ ಅಂತೂ ಸ್ಪೆಷಲ್, ಯಾಕಂದ್ರೆ ನಾನು ಇಬ್ಬರು ತಮ್ಮಂದವರು ಇದ್ದರು ಮತ್ತು ನನ್ನ ಗುಂಡನೂ ಇದ್ದ. ಸೊ ಹೀಗೆ ರಾಖಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಫಸ್ಟು ನನ್ನ ದೊಡ್ಡ ತಮ್ಮಗೆ ಬೆಳಗಿದ್ದೆ, ಆಮೇಲೆ ನನ್ನ ಸಣ್ಣ ತಮ್ಮಗ. ಸೊ ಮ್ಯಾರೇಜ್ ಆಗಿದ್ನಲ್ಲ ಇವೊಂದು ಫಸ್ಟ್ ರಾಖಿ, ಆಫ್ಟರ್ ಮ್ಯಾರೇಜ್ ಫಸ್ಟ್ ರಾಖಿ. ಅವನಂತೂ ಬಿಡಿ 2 ವರ್ಷ ಆಯಿತು, ಅವನಿಗೆ ಈಗ ರೂಢಿ ಆಗಿಬಿಟ್ಟ. ಮೋಸ್ಟ್ ಆಫ್ ದಿ ಅವನ ಜೊತೆ ನಾನು ಜಾಸ್ತಿ, ಯಾಕಂದ್ರೆ ಲಾಸ್ಟ್ ಇಯರ್ ಅವ ನನ್ನ ಜೊತೆ ಅಲ್ಲಿ ಬೆಂಗಳೂರಿನಾಗೆ ಕಟ್ಟಿಸ್ಕೊಂಡಿದ್ದೆ, ಅವ ಇಲ್ಲಿದ್ನಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿಬ್ರು ಹೆಂಗೆ ಕೂತಾರೆ ಸೀರಿಯಸ್ ಆಗಿ. ಇವರಿಗೇನು ಈಗ ದುಡ್ಡು ಕೊಡೋದು, ಈಕೆ ಏನು ಕಟ್ಟಕತ್ತಲಲ್ಲ ಈಗ ನಮಗೆ ಓಳಿಸ್ತಾಳ ಅಂತಿಕೊಂಡು ಹಂಗೆ ಮಾಡ್ತಾರೆ. ಹಂಗೇನಿಲ್ಲ, ನಾನು ಅವ್ರ ಕಡೆಯಿಂದ ಕಸ್ಕೊಂಗಿಲ್ಲ. ಸೊ ತೋರ್ಸಾಕತ್ತಿದ್ದೆ, ಎಲ್ಲಿ ನೋಡ್ರಿ ನಾ ರಾಖಿ ಕಟ್ಟಾಕತ್ತೀನಿ ಅಂತಿಕೊಂಡು ನಮ್ಮ ಮಮ್ಮಿ ಬಂದ್ಲು ಹಾಗೆ ಇವ್ರಿಗೆ ಸ್ವೀಟ್ ತಿನ್ನಿಸು ಅಂತಿಕೊಂಡು. ನಮ್ಮ ಅಮ್ಮನೇ ಎದಿನೇ ದಪ್ಪಂತು, ಯಾಕಂದ್ರೆ ಅವನಿಗೆ ಸ್ವೀಟ್ ಅಂದ್ರೆ ಎಲ್ಲ ಬ್ಲ್ಯಾಕ್ ಶರ್ಟ್ ಹಾಕೊಂಡವಲ್ಲ, ಕಾರ್ತಿಕಕ್ಕೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ. ಎಲ್ಲಷ್ಟು ಏನು ಕೊಟ್ಟರು ದೇವ್ರ ಮನುಷ್ಯ ಅವ ಏನನ್ನೂ ತಿಂತಾನೆ, ಬಟ್ ಇವನಿಗೆ ಏನಿಲ್ಲ, ಸ್ವೀಟ್ ಅಂದರೆ ಅಲರ್ಜಿ. ಸೊ ಹಾಗಾಗಿ ಅವನಿಗೆ ಫಸ್ಟ್ ಕಟ್ಟಿದೆ. ಯಾವಾಗಲೂ ಹೆಂಗೆ ರಾಖಿ ಅಂತಂದ್ರೆ ಮನೆಗೆ ಯಾರು ದೊಡ್ಡ ಮಗ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಕಟ್ಬೇಕು, ನಮ್ಮ ಪ್ರಿಫರೆನ್ಸ್ ಅವರಿಗೆಲ್ಲ. ಹಂಗಲ್ಲ ದೊಡ್ಡ ಮಗಳು ನಾ ಇದ್ದೀನಿ, ಬಟ್ ಏನಂತಾರೆ ಪ್ರಿಫರೆನ್ಸ್ ನನಗೆ ಇರ್ತದೆ ಆಬ್ವಿಯಸ್ಲಿ. ಮತ್ತು ನಂಗೆ ಪ್ರಿಫರೆನ್ಸ್ ಕೊಡಿ. ಅಲ್ಲಿ ನೋಡಿರಿ ನಮ್ಮ ಮಾಮನ ಮಗ ಅಲ್ಲಿ ಹಿಂದಿನ ಫೋಟೋ ತೆಗಿಯಾಕತ್ತಾನ. ಇಲ್ಲಿ ಯಾರು ವೀಡಿಯೋ ಮಾಡಾಕತ್ತಾರ ಅಂದ್ರೆ ನಾವು ವೀಡಿಯೋ ನಮ್ಮ ಮಾಮಗೆ ಹಚ್ಚಿದ್ದೆ. ನಾ ಇಂಥ ಕೆಲಸ ಭಾಳ ಚಲೋ ಮಾಡ್ತೀನಿ. ಏನಿಲ್ಲ ರಾಖಿ ಕಟ್ಟಿದಾದ್ಮೇಲೆ ಈಗ ಶುರು ಆಗ್ತದೆ ನೋಡ್ರಿ ಹೈ ಡ್ರಾಮಾ. ಏನಂತಂದ್ರೆ ಇವನಿಗೆ ಫುಲ್ಲು ಒಮ್ಮೆ ಹಾಕೇ ಬಿಟ್ಟು ಮತ್ತು ತಿಂದ ಇಲ್ಲದ ನೋಡ್ರಿ. ಏನೋ ಒಂದು ಸ್ವಲ್ಪ ಇಷ್ಟೇ ತಿನ್ನೋತಿರ್ತಾನೆ. ಇಲ್ಲ ನಾ ತಿಂತೀನಿ ಅಂತೂ ಇಂತೂ ಸ್ವಲ್ಪ ತಿಂದವ, ಅವ ಏನು ತಿನ್ನಂಗಿಲ್ಲ. ಯಪ್ಪ ಅವನಿಗೆ ಸ್ವೀಟ್ ಅಂದರೆ ಏನು ಅಲರ್ಜಿಯೋ ಏನು. ಹಂಗೆ ನೋಡ್ರಿ ಈಗ ಬಂತು ನೋಡ್ರಿ ಇದೇ ಮೋಸ್ಟ್ ವೇಟೆಡ್. ನಾನು ಕಾಲು ಸಮರ್ಸಕ್ಕೆ ನೋಡ್ರಿ ಅವರು ಪಟ್ಟನ್ ಸಮರ್ಸ್ತಾರೆ, ಯಾಕಂದ್ರೆ ಎಲ್ಲರೂ ಪೋಸ್ಟ್ ಮಾಡ್ತಾಳಂತ. ಅವ್ರಿಗೇನು ಗೊತ್ತು, ಈಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡೀನಿ, ವ್ಲಾಗ್ನಾಗ ಹಾಕ್ತೀನಂತೆ. ಇಲ್ಲಿ ನಮ್ಮ ತಮ್ಮ ನಂಗೆ ಗಿಫ್ಟ್ ಕೊಟ್ಟಿದ್ದ, ಏನು ಗೆಸ್ ಮಾಡ್ರಿ ಏನಿರಬಹುದು ಅಂತಿಕೊಂಡು. ಅದೇನೇನದು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ತೀನಿ. ಇವನಿಗೆ ಹಂಗೆ ತಿನ್ಕೋತು ಫೋಟೋ ತಕ್ಕೋರೋ ನಾನು ನೋಡ್ರಿ ಹೆಂಗೆ ತಿನ್ಕೋತಾನೆ. ಅದು ಉಂಡೆ ಅಷ್ಟು ದೊಡ್ಡದು ಹಾಕಿಬಿಟ್ಟು ಮತ್ತು ಬಾಯ್ದಾಗ ಅವ್ನು ತಿನ್ನಲಾರ್ದೆ ಏನು ಮಾಡ್ತಾನೆ, ತಿಂತಾನೆ. ಅವನಿಗೇನು ಸ್ವೀಟ್ ಅಂದ್ರೆ ಭಾಳ ಇಷ್ಟ. ಇಲ್ಲಿ ಫೋಟೋ ಪೋಸ್ ಕೊಡಕತ್ತಿದ್ವಿ ಹಾಗೆ ನಾವು. ಆದ್ಮೇಲೆ ನಮ್ಮ ಪಪ್ಪಾಗ ಆ್ಯಸ್ ಯೂಶ್ವಲ್ ಯಾವಾಗಿಂದ ಸಣ್ಣಕ್ಕಿದ್ದಾಗ ಹಿಡಿದು ನಾನೇ ಬೆಳಗ್ತೀನಿ. ಆಮೇಲೆ ಅವ್ರಿಗೆ ನಾನೇ ರಾಖಿ ಕಟ್ತೀನಿ, ನಾನೇ ಅವ್ರಿಗೆ ತಂಗಿ, ನಾನೇ ಅವ್ರಿಗೆ ಮಗಳು. ಸೊ ಎಲ್ಲನೂ ನಾನೇ ಅಂತಿಕೊಂಡು ಅದು ನಮ್ಮ ಪಪ್ಪಾಗೆಲ್ಲ ಒಬ್ರಿಗೆ ಕೂಡಿಸ್ಕೊಂಡು ಸ್ಪೆಷಲ್. ಆ್ಯಕ್ಚುಲಿ ನಮ್ಮ ಮೂವರು ಕೂಡಿಸ್ತಿದ್ದೆ, ಅಲ್ಲಿ ನನ್ನ ಮಗನಿಗೆ ಇಟ್ಕೊಂಡು ಕೂತಿದ್ರು ನಮ್ಮ ಪಪ್ಪ. ಸೊ ಅವ್ರಿಗೆ ಆಮೇಲೆ ನಾನು ಬೆಳಗ್ದೆ. ಎಲ್ಲ ನಮ್ಮ ಪಪ್ಪನ ಬೆಳಗ್ದಾದ್ಮೇಲೆ ಹಾಗೆ ನಮ್ಮ ಪಪ್ಪಾಗೆ ನಾವು ಕಾಲು ನಮಿಸ್ದೆ. ನಮ್ಮ ಪಪ್ಪ ಏನೋ ಸೀರಿಯಸ್ ಆಗಿ ಹೇಳಕತ್ತಿದ್ರು, ಹೋಲ್ ಬಿಡು ಅಂತಿಕೊಂಡು. ನನ್ನ ಮಗ ಇದು ಮಾಡಕತ್ತಿದ್ನಲ್ಲ, ಅವ್ನಿಗೆ ಡ್ರೆಸ್ ಚೇಂಜ್ ಮಾಡೋದಿತ್ತು. ಅವ್ನಿಗೆ ಇಮ್ಮಿಡಿಯೇಟಾಗಿ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ. ಇಲ್ಲ ಅಂದ್ರೆ ಕೂಡಂಗಿಲ್ಲವ ಅವನಿಗೆ. ಯಪ್ಪ ಎಡೆ ಹತ್ರ ನಮಗೆ ಸಾಕಾಗ್ತದೆ. ಮತ್ತು ಹಂಗೆ ಇಲ್ಲಿ ನಮ್ಮ ಪಪ್ಪಗೆಲ್ಲ ರಾಖಿ ಕಟ್ಟೋದಾದ್ಮೇಲೆ ಆ್ಯಸ್ ಯೂಶ್ವಲು ರಾಖಿ ಕಟ್ಟೋದಾದ್ಮೇಲೆ ನಾನು ಆಶೀರ್ವಾದ ತೊಗೊಳ್ತೀನಿ. ಆದ್ಮೇಲೆ ಮತ್ತು ನಮ್ಮ ಮಮ್ಮಿ ಕರೆಯಕತ್ತಿದ್ದು, ಬಾರವ್ವ ನಿಂಗೆ ಹೋಗ್ಬೇಕು ಈಗ ಆಗ್ಬಿಡ್ಲಿ, ಮತ್ತು ನೀ ಶಟ್ಕೊಂಗಿದ್ದಿ ಅಂತಿಕೊಂಡು ನಮ್ಮ ಮಮ್ಮಿಗೆ ಮಾತಾಡ. ನಮ್ಮ ಮಮ್ಮಿ ನಮ್ಗೆ ದೊಡ್ಡ ಆಶೀರ್ವಾದ ಕೊಟ್ಟರು. ಏನು ಆಶೀರ್ವಾದ ಕೊಟ್ಟರು? ಆಮೇಲೆ ನಮ್ಮ ಪಪ್ಪ ರೊಕ್ಕ ಕೊಡಕತ್ತಿದ್ರು ಆ್ಯಸ್ ಯೂಶ್ವಲ್. ಅದು ಎಷ್ಟೇ ಕೊಡಲಿ, 10 ರೂಪಾಯಿ ಕೊಡಲಿ, 20 ರೂಪಾಯಿ ಕೊಡಲಿ, ಆ ಒಂದು ರಾಖಿ ದಿವಸ ಇಸ್ಕೊಳ್ಳೋದು ಖುಷಿ ಇರ್ತದೆ ನೋಡು. ನಾವು ಅರ್ನಿಂಗ್ ಮಾಡ್ತೀವಿ, ಬಟ್ ಅವ್ರು ಕೂಡ ನಮ್ಮ ಮಮ್ಮಿ ನೋಡು ನಂಗೆ ತಿನ್ನಿಸಿದ್ಲು. ಸೊ ಸ್ವೀಟ್ ಅಲ್ಲ, ಅದು ತಿಂದ್ರು. ಮತ್ತು ನಮ್ಮ ಪಪ್ಪ ನಂಗೆ ದುಡ್ಡು ಕೊಟ್ಟರು. ಎಷ್ಟು ಕೊಟ್ಟರು ಗೊತ್ತಿಲ್ಲ, ಅದೆಲ್ಲ ಹೇಳಬಾರ್ದು. ಆಮೇಲೆ ನನ್ನ ಮಾಮ ಬಂದಿದ್ರಲ್ಲ, ಅವ್ರ ಮಕ್ಕಳು ಇಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ಇವಾಗ ಫಸ್ಟಿಗೆ ಬೇರೆ ಡ್ರೆಸ್ ಹಾಕೋ
ತೊಗೊಂಬಂದಿದ್ದ. ಆಮೇಲೆ ಮತ್ತೆ ಅವಳು ಚಂದಾಗ ರೆಡಿ ಹಾಕಿವಲ್ಲ, ಯಾಕೆ ಇದು ಮಾಡಬೇಕು ಅಂತಿಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಇಬ್ಬರು ಅಕ್ಕ ತಮ್ಮ ನೋಡ್ರಿ ಎಲ್ಲೆಲ್ಲೋ ಹಾಕ್ಕೊಂತಾರೆ. ಸೊ ಅವನು ರಾಖಿ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ, ಇಲ್ಲೇ ಬಾಜುನೇ ಇರ್ತಾರಲ್ಲ. ಹೆಂಗಿದ್ರು ಒಂದು ಹಬ್ಬ ಅಂತ ಈಗ ನಮ್ಮ ಹಿಂದೂ ಒಳಗೆ ಎಷ್ಟು ಚಲೋ ಅಲ್ಲ. ಹೆಂಗೆ ಈಗ ಸ್ಟಾರ್ಟ್ ಆದ್ರು ನೋಡ್ರಿ ಹಬ್ಬಗಳು, ಪ್ರತಿ ತಿಂಗಳು ಯಾವುದಾದ್ರೂ ಹಬ್ಬ ಬಂದೇ ಬರ್ತಾವಲ್ಲ, ಎಷ್ಟು ಚಲೋ ಅನ್ನಿಸ್ತದಲ್ಲ. ಹಾಗೆ ಇವ್ರು ನಮ್ಮ ಮಾಮ, ನಮ್ಮ ಮಮ್ಮಿನ ತಮ್ಮ ಅವ್ರನ್ನೂ ಬಂದಿದ್ರಲ್ಲ, ಅಲ್ಲೇ ಬಾಜುನೇ ಇರ್ತಾರೆ. ಮತ್ತು ಎಲ್ಲರೂ ಒಂದೇ ಕಡೆ ಅಂತ ಹೇಳಿದ್ನಲ್ಲ. ಸೊ ಹಂಗೆ ಸೆಲೆಬ್ರೇಷನ್ ಮಾಡಕತ್ತಿದ್ವಿ. ಅದೇ ಹೇಳಕತ್ತಿದ್ದೆ, ಏನು ಹೇಳತ್ತಿದ್ದೆ, ಅದೇ ನಮ್ಮ ಹಿಂದೂಸ್ನಾಗಂತೀನಿ ಎಷ್ಟು ಚಲೋ ಇರ್ತದಲ್ಲ. ಪ್ರತಿ ತಿಂಗಳು ಎಲ್ಲ ಕೆಲಸ ಬಿಟ್ಟು ಬರೀ ಇದೇ ಮಾಡತ್ತಿರ್ತೀವಿ ಅಂತಿಕೊಂಡು ಹಬ್ಬಗಳು ಇದೇ ರೀಸನಿಗೆ ಬರ್ತವೆ. ಯಾಕಂದರೆ ಎಲ್ಲರೂ ಒಂದು ಕಡೆ ಆಗಿರ್ಕೊಂಡು, ಯಾಕಂದ್ರೆ ನಾನು ಬೆಂಗಳೂರಿನಿಂದ ಬಂದಿದ್ದೆ, ನಮ್ಮ ತಮ್ಮದವರು ಇಲ್ಲೇ ಇದ್ದರು. ಸೊ ನನ್ನ ಮಕ್ಕಳು ಅಂದ್ರೆ ನಮ್ಮ ತಮ್ಮನ ಮಗ ಕಿಯಾನ್ಶು ಮತ್ತು ಅವನು ನಮ್ಮ ಮಗನೇ. ಸೊ ಇಬ್ಬರು ಎಷ್ಟು ಇದು ಆದರೂ ಸೆಲೆಬ್ರೇಟ್ ಮಾಡಿಕೊಂಡ್ರು. ಆಯಿತು, ಹಿಂಗೆ ಸೆಲೆಬ್ರೇಷನ್ ಆಯಿತು ನಮ್ಮದು. ನಿಮ್ದು ಹೆಂಗೆ ಅಂತ ಹೇಳ್ರಿ. ಥ್ಯಾಂಕ್ ಯು.